ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇನ್ನಿದು ನನ್ನ ಬರ್ತ್ಡೇ ದಿನದ ವ್ಲಾಗ್ ಆಗಿರುತ್ತೆ. ಜನವರಿ 8ನೇ ತಾರೀಕು ನನ್ನ ಬರ್ತ್ಡೇ ಇತ್ತು. ಗುರುವಾರ ಬಂದಿತ್ತು. ಗುರುವಾರ ಬಂದಿದ್ದೇ ಒಂದು ವಿಶೇಷ. ನನಗಂತೂ ತುಂಬಾ ಖುಷಿಯಾಗಿತ್ತು. ಹೆಂಗಿದ್ರು ನಾನು ಪ್ರತಿ ಗುರುವಾರ ರಾಯರ ಮಠಕ್ಕೆ ಹೋಗ್ತಿದ್ದೆ ಅಲ್ಲ, ಹಾಗಾಗಿ ಬೆಳಗ್ಗೆ ಕೂಡ ಎದ್ದು ರೆಡಿಯಾಗಿ ಮನೇಲಿ ಕೂಡ ದೀಪ ಹಚ್ಬಿಟ್ಟು ಫಸ್ಟು ರಾಯರ ಮಠಕ್ಕೆ ಹೋಗೋಣ ಅಂತಲೇ ಹೋಗಿದ್ದು. ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನ ಮಾಡಿಕೊಂಡು ಅಲ್ಲೂ ಕೂಡ ಪ್ರಸಾದ ಮಂತ್ರಾಕ್ಷತೆ ಎಲ್ಲ ತಗೊಂಡು ರಾಯರ ಆಶೀರ್ವಾದ ತಗೊಂಡು ಅಲ್ಲಿಂದ ನಂದಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡೆ. ನಂದಿ ಬೆಟ್ಟದ ಮೇಲಿರೋ ದೇವಸ್ಥಾನ ಅಲ್ಲ, ನಂದಿ ಗ್ರಾಮದಲ್ಲಿರೋ ದೇವಸ್ಥಾನ, ಭೋಗನಂದೀಶ್ವರ ದೇವಸ್ಥಾನ. ಗೊತ್ತಿರುತ್ತೆ ಎಲ್ಲರಿಗೂ. ಯಾರಾದರೂ ಹೋಗಿಲ್ಲ ಅನ್ನೋದಾದರೆ ಹೋಗಿ ದೇವಸ್ಥಾನಕ್ಕೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾನು 4 ವರ್ಷದ ಹಿಂದೆ ಕೂಡ ನನ್ನ ಬರ್ತಡೇ ದಿನವೇ ದೇವಸ್ಥಾನಕ್ಕೆ ಬಂದಿದ್ದು, ಇಲ್ಲಿಗೆ ಬಂದಿದ್ದು. ಅವತ್ತು ಕೂಡ ದೇವ್ರ ದರ್ಶನ ಮಾಡ್ಕೊಂಡು ಹೋಗಿದ್ದೆ. ಅವತ್ತು ತುಂಬ ಚೆನ್ನಾಗಿ ದರ್ಶನ ಆಗಿತ್ತು. ಯಾಕಂದರೆ ಅವತ್ತು ಏನಿತ್ತು ಅಂತ ಗೊತ್ತಿಲ್ಲ, ಒಟ್ಟಿನಲ್ಲಿ ಏನೋ ಅಭಿಷೇಕ, ತುಂಬ ಪೂಜೆಗಳೆಲ್ಲ ನಡೆಸ್ತಾ ಇದ್ರು. ತುಂಬ ಜನ ಕೂಡ ಇದ್ದರು. ಅವತ್ತು ಸಿಕ್ಕಾಪಟ್ಟೆ ಜನ ಇದ್ದರು. ಇಲ್ಲಿ ತೋರಿಸ್ತಾ ಇರೋದು ನಂದಿ ಬೆಟ್ಟ. ಇವಾಗ ನಾನು ತುಂಬ ಚೆನ್ನಾಗಿದೆ ಅಲ್ಲ ನಂದಿ ಬೆಟ್ಟ. ಬೆಟ್ಟಕ್ಕೆ ಸುಮಾರು ಸಲ ಹೋಗಿದ್ದೀನಿ. ದೇವಸ್ಥಾನಕ್ಕೆ ಒಂದು 3 ಸಲ 4 ಸಲ ಬಂದಿದ್ದೀನಿ ಅಷ್ಟೇನೆ. ಫಸ್ಟು ನಾನು ಇಲ್ಲಿ ದೇವಸ್ಥಾನಕ್ಕೆ ಬಂದಿದ್ದು ಅಂದರೆ ನನ್ನ ದೊಡ್ಡಮ್ಮನ ಮಗನ ಮದುವೆ ನಡೆದಿದ್ದು ಇಲ್ಲೇನೆ. ದೇವಸ್ಥಾನದ ಹಿಂದೆಗಡೆ ಸಮುದಾಯ ಭವನ ಇದೆ, ಅದರಲ್ಲಿ ಮದುವೆ ಮಾಡಿದ್ರು. ಆವಾಗ ಬಂದಿದ್ದು ನಾನು ಆವಾಗ PUC ಏನೋ ಇದ್ದೆ ಅನಿಸುತ್ತೆ. ಆ ಟೈಮಲ್ಲಿ ಅವರಿಗೆ ಮದುವೆ ಮಾಡಿದ್ದು. ಆವಾಗ 2 ದಿನ ಇಲ್ಲೇ ಓಡಾಡ್ಕೊಂಡಿದ್ದು. ಆವಾಗ ದೇವಸ್ಥಾನ ನೋಡಿದ್ದೆ. ಅದಾದಮೇಲೆ ನನ್ನ ಫ್ರೆಂಡ್ಸ್ಗಳ ಜೊತೆಯಲ್ಲೇ ಬಂದಿದ್ದು ಲಾಸ್ಟ್ ನಾನು ನನ್ನ ಬರ್ತಡೇಗೆ 4 ವರ್ಷದ ಹಿಂದೆ. ಅದಾದಮೇಲೆ ಒಂದ್ಸಲಿ ನಮ್ಮ ಮಾವ, ಅಜ್ಜಿ, ಅಮ್ಮ ಎಲ್ಲ ಸೇರಿ ಒಂದ್ಸಲಿ ಬಂದಿದ್ವಿ. ಆವಾಗ ಟ್ರೈನಲ್ಲಿ ಬಂದಿದ್ವಿ. ಟ್ರೈನಲ್ಲಿ ಕೂಡ ಬರ್ಬೋದು. ಟ್ರೈನಲ್ಲಿ ಬಂದರೆ ಟ್ರೈನ್ ಎಕ್ಸ್ಪೀರಿಯೆನ್ಸ್ ಮಾತ್ರ ನಿಜವಾಗ್ಲೂ ಸಖತ್ತಾಗಿರುತ್ತೆ. ಯಾರಾದರೂ ಟ್ರೈನಲ್ಲಿ ಬಂದಿಲ್ಲ ಅಂದರೆ ಬನ್ನಿ. ಇಲ್ಲಿಗೆ ಅಂತ ಟ್ರೈನ್ ಇದೆ. ಅದು ಒಂದು 5-6 ಬೋಗಿ ಇರ್ಬೋದು ಅಷ್ಟೇ. ತುಂಬ ಚಿಕ್ಕ ಟ್ರೈನು, ಚೆನ್ನಾಗಿದೆ. ನಂದಿ ಟ್ರೈನ್ ಸ್ಟಾಪ್ ಕೊಡ್ತಾರಲ್ಲ, ಅದನ್ನು ಸುಮಾರು ಫಿಲಿಮ್ಸಲ್ಲೆಲ್ಲ ತೆಗ್ದಿದ್ದಾರೆ. ಚೆನ್ನಾಗಿದೆ ಅದು. ಜನನೇ ಇರಲ್ಲ ಅಲ್ಲಿ, ಅಷ್ಟು ಒಂಥರ ಚೆನ್ನಾಗಿ ಅನಿಸುತ್ತೆ ವೈಬ್. ಅಲ್ಲಿಗೆ ಬಂದರೆ ಅಲ್ಲಿಂದ ಟ್ರೈನ್ ಇಳಿದ್ರೆ ಅಲ್ಲಿಂದ ಒಂದು 2 ಕಿಲೋಮೀಟ್ರ್ ಅಷ್ಟೇ ನಡ್ಕೊಂಡು ಬಂದ್ಬಿಡ್ಬೋದು, ಇಲ್ಲ ಆಟೋಗಳು ಕೂಡ ಇರುತ್ತೆ. ನಾನು ಟ್ರೈನಲ್ಲಿ ಕೂಡ ಬಂದಿದ್ದೀನಿ. ಇನ್ನು ಇವಾಗ ಬಂದಿದ್ದು ಗಾಡಿನಲ್ಲೇನೆ. ಇವತ್ತಂತೂ ಜನನೇ ಇರಲಿಲ್ಲ, ತುಂಬ ಕಮ್ಮಿ ಜನ ಇದ್ದರು. ಖಾಲಿಯಾಗಿತ್ತು ದೇವಸ್ಥಾನ. ತುಂಬಾ ಪ್ರಶಾಂತವಾಗಿತ್ತು ವಾತಾವರಣ. ನಿಜವಾಗ್ಲೂ ಒಂಥರ ಎಷ್ಟು ಸಮಾಧಾನ ಆಗ್ತಾಯಿತ್ತು ಅಂತಂದರೆ ಅಲ್ಲಿ ಹೋಗಿ ನನಗೆ ಬಂದಿದ್ದು ಒಂಥರ ಒಳ್ಳೇದಾಯಿತು ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಒಂಥರ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇನ್ನು ಅಲ್ಲಿ ಹೋದ್ಮೇಲೆ ಅಲ್ಲಿ ಕೂತಿರೋರು ವೀಡಿಯೋ ಮಾಡ್ಕೊಬೇಡಿ ಅಂತಂದರು. ಒಳಗಡೆ ಎಲ್ಲ ವೀಡಿಯೋ ಮಾಡೋಂಗಿಲ್ಲ. ಆದರೂ ಕೂಡ ನಾನು ಅವರಿಗೆ ಆಯಿತು ಅಂತ ಹೇಳಿಬಿಟ್ಟು ಸುಮ್ಮನೆ ಹಾಗೆ ಹೇಳ್ಕೊಂಡು ಫೋನ್ನ ಕೆಳಗೆ ಮಾಡಿಕೊಂಡೆ ಹಾಗೆ ಒಳಗಡೆ ಹೋದೆ. ಆದರೆ ದೇವ್ರನ್ನೆಲ್ಲ ನಾನು ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಯಾಕಂದರೆ ಅಲ್ಲಿ ಮಾಡೋಂಗಿಲ್ಲ ಅಂತ ಹಾಕಿದ್ದಾರೆ ಬೋರ್ಡನ್ನ. ಅಷ್ಟು ಹೇಳಿದ್ಮೇಲೂ ಮಾಡಿದ್ರೆ ಸರಿ ಅನ್ಸಲ್ಲ ಅಂದ್ಬಿಟ್ಟು ನಾನು ಮಾಡಲಿಲ್ಲ. ಇನ್ನಿಲ್ಲಿ ದೇವರು ಅಂತಂದರೆ 3 ಗರ್ಭಗುಡಿಗಳಿದ್ದಾವೆ. ಫಸ್ಟು ಸಿಗೋದು ಅರುಣಾಚಲೇಶ್ವರ ದೇವರು. ಅದ್ರ ಪಕ್ಕದಲ್ಲಿ ಉಮಾಮಹೇಶ್ವರ ದೇವರಿದೆ. ಅದ್ರ ಪಕ್ಕದಲ್ಲೇ ಭೋಗನಂದೀಶ್ವರ ದೇವರಿರೋದು. ನಿಜವಾಗ್ಲೂ ದೇವ್ರುಗಳು ಮಾತ್ರ ಸಖತ್ತಾಗಿದ್ದಾವೆ. ನೋಡಿಲ್ಲ, ಯಾರಾದರೂ ಬಂದು ನೋಡಿಲ್ಲ ಅಂದರೆ ನೋಡಿ, ಕಣ್ತುಂಬ ನೋಡಿ ಸಮಾಧಾನವಾಗಿ ಮನಸ್ಸು ತೃಪ್ತಿಯಾಗೋಷ್ಟು ನೋಡ್ಬೋದು. ಇಲ್ಲಿ ಮಧ್ಯದಲ್ಲಿ ಕಾಣ್ತಾ ಇರೋದೇ ಉಮಾಮಹೇಶ್ವರಿ ದೇವರು. ಇದನ್ನು ಮಾತ್ರನೇ ನಾನು ವೀಡಿಯೋ ಮಾಡಿಕೊಂಡೆ. ಆ ಕಡೆ ಈ ಕಡೆ ಇರೋ ಶಿವಲಿಂಗಗಳನ್ನ ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಯಾಕಂದರೆ ಅವರು ಬೈದ್ಬಿಡ್ತಾರೆ. ಸುಮ್ಮನೆ ಯಾಕೆ ಬರ್ತಡೇ ದಿನ ಬೈಸ್ಕೊಳ್ಳೋ ಕೆಲಸ ಅಂತ ನಾನು ಮಾಡಲಿಲ್ಲ. ಇನ್ನು ದೇವ್ರ ದರ್ಶನ ಕೂಡ ಮಾಡಿಕೊಂಡು ಆಚೆ ಬಂದು ಆಚೆ ವೀಡಿಯೋ ಮಾಡ್ಕೊತಾ ಇದ್ದೀನಿ. ಆಚೆ ಎಲ್ಲ ಮಾಡಿಕೊಂಡ್ರೆ ಏನು ಅನ್ನಲ್ಲ, ಒಳಗಡೆ ಮಾತ್ರನೇ ಮಾಡಬಾರ್ದು ಅಂತ ಬೋರ್ಡ್ ಹಾಕ್ಕೊಂಡಿದ್ದಾರೆ. ಮತ್ತು ಅವರು ಕೂಡ ಹೇಳ್ತಾರೆ ಅಲ್ಲಿ ಮಾಡಬೇಡಿ ಅಂತ ಅಂದ್ಬಿಟ್ಟು. ಹಾಗಾಗಿ ನಾನು ಮಾಡ್ಕೊಳಕ್ಕೆ ಹೋಗಲಿಲ್ಲ, ಸುಮ್ಮನೆ ಯಾಕೆ ಬೈಸ್ಕೊಳ್ಳೋದು ಅಂತ. ಇನ್ನು ದೇವಸ್ಥಾನ ಮಾತ್ರ ತುಂಬಾ ಚೆನ್ನಾಗಿದೆ. ತುಂಬ ಹಳೇ ದೇವಸ್ಥಾನ, 1200 ವರ್ಷಗಳ ಹಿಂದಿಂದು ದೇವಸ್ಥಾನ. ಅಲ್ಲಿ ಗರ್ಭಗುಡಿನಲ್ಲಿ ಒಂದು ಕಡೆ ಅರುಣಾಚಲೇಶ್ವರ, ಇನ್ನೊಂದು ಕಡೆ ಭೋಗನಂದೀಶ್ವರ ಇರೋದು ಅಲ್ವಾ. ಆ 2 ದೇವ್ರುಗಳನ್ನ ಒಂದೊಂದು ರಾಜರುಗಳು ಅವ್ರಗಳ ಟೈಮಲ್ಲಿ ಮಾಡಿಸಿರೋ ದೇವ್ರುಗಳವು. ಸೆಂಟ್ರಲ್ ಇರೋದು ಏನು ಉಮಾಮಹೇಶ್ವರಿ ದೇವರು. ಆ ಆರ್ಕಿಟೆಕ್ಚರು ಅಷ್ಟೇ ಸಖತ್ತಾಗಿದೆ. ಆ ಕಂಬಗಳು ನಮಗೆ ಈ ಬೇಲೂರಲ್ಲಿ, ಹಳೆಬೀಡಲ್ಲಿ ಈ ಕಡೆ ಎಲ್ಲ ಹೋದಾಗ ಏನು ದೇವಸ್ಥಾನ ನೋಡ್ತೀವಿ ಅಲ್ಲ, ಅದೇ ಥರನೇ ಫೀಲ್ ಬರುತ್ತೆ ಇಲ್ಲೂ ಕೂಡ. ತುಂಬ ಚೆನ್ನಾಗಿ ಅನಿಸುತ್ತೆ ದೇವಸ್ಥಾನದಲ್ಲಿ. ತಂಪಾದ ವಾತಾವರಣ. ಆ ಕಟ್ಟೆ ಮೇಲೆ ಕುತ್ಕೊಂಡಿದ್ರೆ ಅಂತೂ ಎದ್ದು ಬರೋಕ್ಕೆ ಮನಸ್ಸಿರಲ್ಲ, ಹಂಗೆ ಅನ್ನಿಸ್ತಾ ಇರುತ್ತೆ. ನಿಜವಾಗ್ಲೂ ಒಂಥರ ಖುಷಿ ಆಗ್ತಾಯಿತ್ತು ನನಗೆ ಇಲ್ಲಿಗೆ ಬಂದಿದ್ದು. ಅದಕ್ಕೆ ತುಂಬ ಹೊತ್ತು ನಾನು ವೀಡಿಯೋ ಮಾಡಿಕೊಂಡು
ದೇವಸ್ಥಾನನೆಲ್ಲ ಇದಕ್ಕೆ ಮುಂಚೆ ಬಂದಾಗ ನಾನು ಅದೇ ಹೇಳ್ದಂಗೆ ಫಸ್ಟ್ ಟೈಮು ನಮ್ಮ ಅಣ್ಣನ ಮದುವೆನಲ್ಲಿ ನಾನು ಇಲ್ಲೇ ಬಂದು ಓಡಾಡಿದ್ದು. ಆದರೆ ಅವಾಗೆಲ್ಲ ಯಾವುದೇ ವಿಡಿಯೋ ಫೋಟೋ ಮಾಡ್ಕೊಳ್ಳೋಕ್ಕೆ ಫೋನ್ ಇರಲಿಲ್ಲ. ಇನ್ನು ಎರಡನೇ ಸಲ ಫ್ರೆಂಡ್ಸ್ಗಳ ಜೊತೆ ಬಂದಾಗ ಫೋಟೋಗಳೆಲ್ಲ ತಗೊಂಡಿದ್ದೆ, ಆದರೆ ವಿಡಿಯೋ ಎಲ್ಲ ಏನೂ ಮಾಡ್ಕೊಂಡಿರಲಿಲ್ಲ. ಇನ್ನು ಮೂರನೇ ಸಲ ಬಂದಾಗಲೂ ಕೂಡ ನಮ್ಮ ಅಜ್ಜಿ ಮಾವ ಅಮ್ಮ ಜೊತೆ ಒಂದು ಫೋಟೋಗಳೆಲ್ಲ ತೊಗೊಂಡಿದ್ವಿ. ಆವಾಗಲೂ ವಿಡಿಯೋ ಏನೂ ಮಾಡಿರಲಿಲ್ಲ. ಇನ್ನು ಇವಾಗ ಯೂಟ್ಯೂಬ್ ಇರೋದ್ರಿಂದ ವಿಡಿಯೋ ಮಾಡಿ ಹಾಕೋತಾ ಇರೋದು. ಯೂಟ್ಯೂಬ್ ಇರೋದು ಒಂಥರ ಒಳ್ಳೆಯದು ಅಂತ ಅನಿಸುತ್ತೆ. ಫೋಟೋಗಳಾದರೆ ಏನು ಮಾಡ್ತೀನಿ ಅಂದರೆ ನಾನು ಸ್ಟೋರೇಜ್ ಜಾಸ್ತಿ ಆದಾಗೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಅದೇ ಯೂಟ್ಯೂಬಲ್ಲಾದರೆ ವಿಡಿಯೋ ಹಾಗೆ ಇರುತ್ತೆ ಅಂತ. ಈ ದೇವಸ್ಥಾನದಲ್ಲಿ ಮೇಯ್ನ್ ಅಟ್ರ್ಯಾಕ್ಷನ್ ಅಂದರೆ ಇಲ್ಲಿರೋ ಛತ್ರಿ, ಅಲ್ಲಿ ಕಾಣಿಸ್ತಾ ಇದೆಯಾ ನಿಮಗೆ, ಏಕಶಿಲಾ ಛತ್ರಿ ಅಂತಾರೆ. ಒಂದೇ ಕಲ್ಲಲ್ಲಿ ಛತ್ರಿನ ಕೆತ್ತಿರೋದು. ಎಷ್ಟು ಚೆನ್ನಾಗಿದೆ, ಅದು ಯಾವ ಬ್ಯಾಲೆನ್ಸಲ್ಲಿ ನಿಂತ್ಕೊಂಡಿದೆ ಅಂತ ನನಗೆ ಅದೊಂದು ಆಶ್ಚರ್ಯ ಅನ್ನಿಸ್ತು. ನಾನು 3 ಸಲ ಬಂದಾಗಲೂ ಈ ಛತ್ರಿನ ಗಮನಿಸೇ ಇರಲಿಲ್ಲ. ಇವತ್ತೇ ನಾನು ಈ ಛತ್ರಿನ ನೋಡಿದ್ದು. ನನಗೊಂಥರ ಖುಷಿ ಅಂತ ಅನ್ನಿಸ್ತು ಅದು. ಇನ್ನು ದೇವಸ್ಥಾನವೂ ಅಷ್ಟೇ, ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ. ಸುತ್ತ ಬೆಟ್ಟ, ಮಧ್ಯದಲ್ಲಿ ದೇವಸ್ಥಾನ, ನಂದಿ ಬೆಟ್ಟ ಕಾಣ್ತಾ ಇರುತ್ತೆ ಹಿಂದೆ. ಒಂಥರ ವೈಬ್ ಚೆನ್ನಾಗಂತ ಅನಿಸುತ್ತೆ. ಆವಾಗಿನ ಕಾಲದ ದೇವಸ್ಥಾನಗಳೇ ಚಂದ ಅಲ್ವಾ, ಎಷ್ಟು ಚೆನ್ನಾಗಿ ಕೆತ್ತನೆ ಮಾಡಿರ್ತಾರೆ. ಒಂದೊಂದು ಕೂಡ ನೋಡೋಕೆ ಅಷ್ಟೇ ಚಂದ ಅನಿಸುತ್ತೆ. ಇಲ್ಲಿ ಪಕ್ಕದಲ್ಲಿ ಅಮ್ಮನವ್ರಿದ್ದಾರೆ, ಅವರಿಗೂ ನಮಸ್ಕಾರ ಮಾಡೋಣ ಅಂತ ಬಂದೆ. ಅಲ್ಲಿ ಮಾತ್ರ ಅವ್ರ ಪರ್ಮಿಷನ್ ತಗೊಂಡು ದೇವ್ರನ್ನ ವೀಡಿಯೋ ಮಾಡ್ಕೊತಾ ಇರೋದು. ಇನ್ನು ದೇವಸ್ಥಾನದ ಅಂದರೆ ಗರ್ಭಗುಡಿಲಿರೋ ದೇವ್ರುಗಳು ಅಷ್ಟೇನೆ. ನಾನು ಲಾಸ್ಟ್ ಒಂದ್ಸರಿ ನನ್ನ ಬರ್ತಡೇಗೆ ಬಂದಿದ್ದಾಗ ಅವತ್ತು ತುಂಬ ಜನ ಇದ್ದರು. ಅವತ್ತು ಏನು ಇತ್ತು ಗೊತ್ತಿಲ್ಲ, ಒಟ್ಟಿನಲ್ಲಿ ತುಂಬ ಜನ ಇದ್ದರು. ದೇವ್ರಿಗೆ ಅಭಿಷೇಕ ನಡೆಸ್ತಾ ಇದ್ರು. ಅವತ್ತು ಕೂಡ ಕಣ್ತುಂಬ ದೇವ್ರನ್ನ ನೋಡಿ, ಅಭಿಷೇಕನೇ ನೋಡಿ ಕಣ್ತುಂಬಿಸ್ಕೊಂಡಿದ್ದೆ. ತುಂಬ ಜನ ಪೂಜೆ ಕೂತಿದ್ರು. ಇವತ್ತು ಕೂಡ ತುಂಬ ಪ್ರಶಾಂತವಾಗಿ, ಯಾರೂ ಇಲ್ಲದೆ ಸೈಲೆಂಟಾಗಿತ್ತು ದೇವಸ್ಥಾನ. ಇವಾಗಲೂ ಕೂಡ ಒಂಥರ ಮನಸ್ಸಿಗೆ ತೃಪ್ತಿಯಾಗೋಷ್ಟು ನೋಡಿ ಕಣ್ತುಂಬಿಸ್ಕೊಂಡೆ. ಒಂಥರ ಖುಷಿ ಆಯಿತು ನನಗೆ. ಇನ್ನು ಇಲ್ಲಿ ಕೂಡ ದೇವ್ರುಗಳನ್ನೆಲ್ಲ ನೋಡಿಕೊಂಡು, ಇನ್ನು ಕಲ್ಯಾಣಿಗಳಿದ್ದಾವೆ. ಇಲ್ಲೊಂದು 3 ಕಲ್ಯಾಣಿ ಇದೆ, ಆದರೆ ಎಲ್ಲನೂ ನೋಡೋದಕ್ಕೆ ಸಿಗಲ್ಲ. ಅಲ್ಲಿ ಆಚೆ ಒಂದು ಮಾತ್ರ ಇದೆ ಚಿಕ್ಕದು, ಅದೊಂದು ಮಾತ್ರ ನೋಡ್ಬೋದು ಅಷ್ಟೇನೆ. ಈ ಕಡೆ ಪಕ್ಕದಲ್ಲಿದೆ. ನಾನು ಲಾಸ್ಟ್ ಟೈಮ್ ಬಂದಾಗ ನೋಡಿದ್ದೆ, ಈ ಸಲ ಡೋರೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ, ಅಲ್ಲಿ ನೋಡೋದಕ್ಕೆ ಕಾಣಿಸ್ಲೇ ಇಲ್ಲ. ಚೆನ್ನಾಗಿತ್ತು ಅದು ಕೂಡ ಕಲ್ಯಾಣಿ. ಇನ್ನು 2 ಬಾವಿಗಳು ಕೂಡ ಇದೆ. ಆ ಕಡೆ ಒಂದು ಬಾವಿ ತೋರಿಸ್ದೆ ಅಲ್ವಾ, ಈ ಕಡೆ ಒಂದು ಬಾವಿ ಇದೆ. ಆದರೆ ಈ ಬಾವಿನ ಕ್ಲೋಸ್ ಮಾಡಿದ್ದಾರೆ. ಅದರೊಳಗಡೆ ಕಾಸು ಗೀಸು ಎಲ್ಲ ಹಾಕಿ ಇದು ಮಾಡಿ ಇಟ್ಟಿದ್ದಾರೆ. ಅದರಲ್ಲೇ ನೀರೆಲ್ಲ ತೆಗಿಯಲ್ಲ ಅಂತ ಅನಿಸುತ್ತೆ, ಗೊತ್ತಿಲ್ಲ. ಒಟ್ಟಿನಲ್ಲಿ ನೀರಿದೆ ಅಲ್ಲಿ. ಇನ್ನಿಲ್ಲಿ ಅಳಿಲು ಹೋಗ್ತಿತ್ತು ಅಂತ ಅಂದ್ಬಿಟ್ಟು ಅದನ್ನು ವೀಡಿಯೋ ಮಾಡ್ಕೊತಾ ಇದ್ದೆ ಗೋಪುರದ ಮೇಲೆ. ಆ ಗೋಪುರದ ಮೇಲೆ ಬಿಸಿಲು ಬೀಳ್ತಾ ಇರೋದು ಒಂಥರ ಚೆನ್ನಾಗಿತ್ತು. ಇವತ್ತಿನ ನನ್ನ ಬರ್ತಡೇ ಸೆಲೆಬ್ರೇಷನ್ ಈ ಥರ ಮಾಡಿಕೊಂಡೆ ನಾನು. ಏನೋ ಈ ಕೇಕೆಲ್ಲ ಕಟ್ ಮಾಡಿ ಸೆಲೆಬ್ರೇಷನ್ ಮಾಡೋದು ನನಗೆ ಅಷ್ಟಾಗಿ ಇಷ್ಟ ಆಗಲ್ಲ. ಈ ಥರ ದೇವಸ್ಥಾನಕ್ಕೆ ಬಂದು ಸಮಾಧಾನ ಆಗೋ ಅಷ್ಟೊತ್ತು ದೇವಸ್ಥಾನದಲ್ಲಿ ಇದ್ದು ಹೋಗ್ಬಿಟ್ರೆ ಅದೇ ಒಂಥರ ನನಗೆ ಬರ್ತಡೇ ಸೆಲೆಬ್ರೇಷನು ಎಲ್ಲನೂ ತುಂಬ ಸಮಾಧಾನ ಅಂತ ಅನ್ನಿಸ್ತು. ದೇವಸ್ಥಾನಕ್ಕೆ ಬಂದಮೇಲೆ ಬೆಳಗ್ಗೆ ಎಲ್ಲ ಏನೋ ಒಂಥರ ಮನಸ್ಸು ಸರಿ ಇರಲಿಲ್ಲ, ಆದರೆ ದೇವಸ್ಥಾನಕ್ಕೆ ಬಂದಮೇಲೆ ಒಂದು ಸ್ವಲ್ಪ ಸಮಾಧಾನ ಆಯಿತು. ತುಂಬ ಹೊತ್ತು ಕೂತ್ಕೊಂಡಿದ್ದೆ, ಒಬ್ಬಳೇ ಕೂತ್ಕೊಂಡು ತುಂಬ ಹೋಗೋರು ಬರೋರ್ನೆಲ್ಲ ನೋಡಿಕೊಂಡು ಟೈಮ್ ಪಾಸ್ ಮಾಡ್ಕೊಂಡು ಕೂತ್ಕೊಂಡಿದ್ದೆ. ಆ ಜಗಲಿ ಮೇಲೆ ಕೂತ್ಕೊಂಡಿದ್ರೆ ಏನೋ ಒಂಥರ ಅನ್ನಿಸ್ತಾ ಇರುತ್ತೆ ಅಲ್ಲ, ಚೆಂದ ಅನ್ನಿಸ್ತಾ ಇತ್ತು. ದೇವಸ್ಥಾನ ಅಂತೂ ಸುತ್ತು ತುಂಬ ಹೊತ್ತು ಓಡಾಡಿಕೊಂಡು ದೇವಸ್ಥಾನನೆಲ್ಲ ಸುತ್ತಕೊಂಡು ಸ್ವಲ್ಪ ಹೊತ್ತು ಬಂದಿದ್ದು. ಇನ್ನು ದೇವಸ್ಥಾನದ ಹಿಸ್ಟ್ರಿ ಅದೆಲ್ಲ ನನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ಅದೆಲ್ಲನೂ ಅಲ್ಲಿ ಆಚೆ ಬೋರ್ಡ್ ಎಲ್ಲ ಹಾಕಿದ್ದಾರೆ, ಅದನ್ನು ಕೂಡ ವಿಡಿಯೋದಲ್ಲಿ ಇದೆ, ಹಾಕಿದ್ದೀನಿ ನೋಡಿ. ಇನ್ನು ಹಿಸ್ಟ್ರಿ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ. ದೇವಸ್ಥಾನ ಮಾತ್ರ ತುಂಬ ಚೆನ್ನಾಗಿದೆ. ನಂದಿ ಗ್ರಾಮದಲ್ಲೇ ಇರೋದು. ನಂದಿ ಬೆಟ್ಟಕ್ಕೆ ಹೋಗೋರು ಲೆಫ್ಟ್ ಸೈಡ್ಗೆ ಹೋದರೆ ನಂದಿ ಬೆಟ್ಟಕ್ಕೆ ಹೋಗ್ತೀರಾ, ರೈಟ್ ಸೈಡಿಗೆ ದಾರಿ ಇರುತ್ತೆ. ಒಂದು 2-3 ಕಿಲೋಮೀಟ್ರು ಅಷ್ಟೇನೆ ದೇವಸ್ಥಾನದ ಹತ್ರಕ್ಕೆ ಬರ್ಬೋದು. ನಂದಿ ಬೆಟ್ಟಕ್ಕೆ ಹೋಗೋರು ಇಲ್ಲಿಗೆ ಬಂದು ಕೂಡ ಹೋಗ್ಬೋದು, ಇಲ್ಲ ಅಂತಂದರೆ ಇಲ್ಲಿಗೆ ಬಂದುಬಿಟ್ಟು ಆಮೇಲೆ ಅಲ್ಲಿಗೆ ಕೂಡ ಹೋಗ್ಬೋದು. ಮತ್ತು ಇಲ್ಲೇ ನಾನು ಇನ್ನೊಂದು ರಂಗಸ್ಥಳ ಅಂತೇಳಿ ಒಂದು ದೇವಸ್ಥಾನ ತೋರಿಸಿದ್ದೆ, ಅದು ಕೂಡ ಇನ್ನು ಸ್ವಲ್ಪ ದೂರದಲ್ಲೇ ಇದೆ. ಅದು ಕೂಡ ನಾನೊಂದು ವಿಡಿಯೋ ಮಾಡಿದ್ದೆ. ಇಲ್ಲಿಗೆ ಬಂದಾಗ ಅಲ್ಲಿಗೂ ಕೂಡ ಹೋಗ್ಬೋದು. ಎಲ್ಲ ಒಂದು ರೌಂಡು ಒಂದಿನ ಬೆಳಗ್ಗೆ ಬಂದರೆ ಸಂಜೆ ತನಕ ಎಲ್ಲ ಒಂದು ರೌಂಡು ಓಡಾಡ್ಕೊಂಡು ಹೋಗ್ಬೋದು. ತುಂಬ ಚೆನ್ನಾಗಿ ಅನಿಸುತ್ತೆ. ಈಶಾ ಫೌಂಡೇಶನು ಎಲ್ಲ ಸುತ್ತಮುತ್ತನೇ ಇರೋದ್ರಿಂದ ಎಲ್ಲ ಒಂದು ರೌಂಡ್ ನೋಡ್ಕೊಂಡು ಹೋಗ್ಬೋದು. ನಾನು ಎಲ್ಲೂ ಹೋಗಲಿಲ್ಲ, ಬರೀ ದೇವಸ್ಥಾನಕ್ಕೆ ಅಷ್ಟೇ ಬಂದಿದ್ದು. ದೇವಸ್ಥಾನಕ್ಕೆ ಬಂದು ದೇವ್ರ ದರ್ಶನ ಮಾಡಿ ಮನಸ್ಫೂರ್ತಿಯಾಗಿ ದೇವ್ರನ್ನ ನೋಡಿಕೊಂಡು ಹೊರಟಿದ್ದು ಅಷ್ಟೇನೆ. ಈ ಥರ ನನ್ನ ಬರ್ತ್ಡೇ ಸೆಲೆಬ್ರೇಷನ್ನ ನಾನು ಮಾಡ್ಕೊಂಡಿದ್ದೀನಿ. ಒಂಥರ ಚೆಂದ ಅನ್ನಿಸ್ತಾ ಇತ್ತು, ಚೆನ್ನಾಗಿತ್ತು, ಸಮಾಧಾನ ಆಯಿತು ನನಗೆ ಈ ಥರ ಬರ್ತ್ಡೇನ ಮಾಡ್ಕೊಂಡಿದ್ದಕ್ಕೆ. ಇನ್ನು ಆಚೆ ಎಲ್ಲ ಕಾಣ್ತಿರೋದು ಕಲ್ಲಿನ ರಥದ್ದು ಚಕ್ರಗಳು ಎಷ್ಟು ಚೆಂದ ಇದ್ದಾವೆ ನೋಡಿ.
ನೋಡಿ ಇದೇನೇ ಬೋರ್ಡ್ಗಳೆಲ್ಲ ಇದ್ದಾವೆ, ಇದರಲ್ಲೆಲ್ಲ ಡೀಟೇಲ್ಸ್ ಬರೆದಿದ್ದಾರೆ, ಓದಿ ತಿಳ್ಕೊಬೋದು. ನನಗೆ ಅಷ್ಟೇನು ಗೊತ್ತಿರಲಿಲ್ಲ ಅದ್ರ ಬಗ್ಗೆ, ಹಂಗಾಗಿ ನಾನು ಇದರಲ್ಲಿ ಏನು ಆ ಥರ ಎಕ್ಸ್ಪ್ಲೈನ್ ಏನು ಮಾಡಲಿಲ್ಲ. ಜಸ್ಟ್ ನಾನು ಬರ್ತಡೇ ದಿನ ಬಂದಿದ್ದೀನಿ ಅಂತ ಒಂದು ವಿಡಿಯೋ ಮಾಡ್ಕೊಂಡಿದ್ದೀನಿ ಅಷ್ಟೇನೆ, ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ದೇವಸ್ಥಾನಕ್ಕೆ ಹೋಗಿಲ್ಲ ಅಂದರೆ ಹೋಗಿ ದೇವಸ್ಥಾನನ ನೋಡಿ, ಮನಸ್ಫೂರ್ತಿಯಾಗಿ ನೋಡಿ ತೃಪ್ತಿ ಪಟ್ಕೊಳ್ಳಿ ಅಂತ ಹೇಳ್ಬೋದು. ಇಂಥ ಹಳೆ ದೇವಸ್ಥಾನಗಳನ್ನ ನೋಡ್ತಾ ಇರಬೇಕು. ನಮ್ಗೆ ಎಲ್ಲಿವರೆಗೂ ನೋಡೋಕ್ಕೆ ಸಾಧ್ಯ, ಎಲ್ಲಿವರೆಗೂ ಸಿಗುತ್ತೆ ನಮಗೆ ಗೊತ್ತಿಲ್ಲ ದೇವಸ್ಥಾನ ನೋಡೋಕ್ಕೆ, ಇರೋವರೆಗೂ ನೋಡಿ ಸಮಾಧಾನ ಪಟ್ಕೊಬೇಕು ಅಲ್ವಾ. ಹಾಗಾಗಿ ನಾನು ಹಳೆಯ ದೇವಸ್ಥಾನಗಳಿಗೆ ತುಂಬ ಬರೋದಕ್ಕೆ ಇಷ್ಟಪಡ್ತಾ ಇರ್ತೀನಿ. ಎಲ್ಲಿ ತುಂಬ ಹಳೆಯ ದೇವಸ್ಥಾನ ಇದೆ ಆ ದೇವಸ್ಥಾನಗಳಿಗೆ ಜಾಸ್ತಿ ಹೋಗೋದು ನಾನು. ತುಂಬ ಹೊಸ ದೇವಸ್ಥಾನಗಳಿಗೆ ಹೋಗೋದಕ್ಕಿಂತ ಹಳೆ ದೇವಸ್ಥಾನಗಳೇ ಜಾಸ್ತಿ ಇಷ್ಟಪಡ್ತಾ ಇರ್ತೀನಿ. ಹಂಗಾಗಿ ಇನ್ನು ಆಚೆ ಬಂದರೆ ದೇವಸ್ಥಾನದ ಆಚೆ ಈ ಥರ ಇದೆ, ತುಂಬ ದೊಡ್ಡದಾಗಿ ಇರೋ ಕಾಂಪ್ಲೆಕ್ಸ್ ಜಾಗ ಇದೆ, ತುಂಬ ಚೆನ್ನಾಗಿದೆ. ಇದೇ ನಾನು ಆಚೆ ಹೇಳಿದ್ದು ಒಂದು ಕಲ್ಯಾಣಿ ಇರೋದು. ಒಳಗಡೆ 2 ದೊಡ್ಡದಿದ್ದಾವೆ, ಆದರೆ ಅದು ಕಾಣ್ಸೋಕ್ಕೆ ಸಿಗಲ್ಲ. ಒಳಗಡೆ ಅಂದರೆ ಒಳಗಡೆ ಒಂದಿದೆ, ಆಚೆ ಇನ್ನೂ ಒಂದು ಆ ಕಡೆ ಒಂದಿದೆ ಎಂಟ್ರಿನಲ್ಲೇ, ಆದರೆ ಎಲ್ಲ ಕ್ಲೋಸು, ಯಾವುದು ಕಾಣಲ್ಲ, ಮುಚ್ಚಿಬಿಟ್ಟಿದ್ದಾರೆ ಎಲ್ಲನೂ ಕೂಡ. ಇನ್ನಿಲ್ಲೆಲ್ಲ ನೋಡಿಕೊಂಡು ಅಲ್ಲಿ ಯಾರೋ ಯಪ್ಪ ಆರಾಮಾಗಿ ಮಲ್ಕೊಂಡಿದ್ದಾರೆ. ನಾನು ಆ ಯಪ್ಪನ್ನೇ ಇದು ಮಾಡ್ತಾಯಿದ್ದೆ. ಆ ಕಡೆ ಒಂದು ನಾಯಿ, ಈ ಕಡೆ ಒಂದು ಅಪ್ಪ, ಒಳ್ಳೆ ಒಂಥರ ಸಮಾಧಾನ, ಖುಷಿಯಾದ ಜೀವನ ಬಿಡಿ ನಿಮ್ಮದೇ ಅಂತ ಅನ್ಕೊತಿದ್ದೆ. ನೆಮ್ಮದಿಯಾಗಿ ಮಲ್ಕೊಂಬಿಟ್ಟಿದ್ದ ಆ ಯಪ್ಪ, ಯಾವುದೇ ತಂಟೆ ತಕರಾರಿರದೆ. ಒಟ್ನಾಗ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಇಷ್ಟೇ ಇವತ್ತಿನ ವ್ಲಾಗು. ನನ್ನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನನ್ನ ಮಿಸ್ ಮಾಡ್ಕೊತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬಾಯ್ ಬಾಯ್ ಎಲ್ಲರಿಗೂ.